ರಾಜಕೀಯದ ಸ್ವಲ್ಪ ಜ್ಞಾನ ಇರುವ ಎಲ್ಲರಿಗಾದರೂ ಕಾಂಗ್ರೆಸ್ಸಿನ ಬೆಳವಣಿಗೆ ಅರ್ಥ ಆಗುತ್ತೆ, ಯಾರಿಗಾದರೂ ಅರ್ಥ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ ಕುಂತು ಡಾಕ್ಟರ್ ಪರಮೇಶ್ವರರ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ್ರು. ಹೌದು, ಮಾಡಿಸ್ದೆ ಏನೀಗ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳೋಕ್ಕಾಗತ್ತಾ? ಇಲ್ಲ, ಅವ್ರು ಹೇಳ್ತಾರೆ, ಅವ್ರು ಅಂದರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ. ಹೌದಾ, ಡಿನ್ನರ್ ಮೀಟ ಯಾವಾಗ ಅರೇಂಜ್ ಆಗಿತ್ತು? ಎಲ್ಲ ಅರೇಂಜ್ ಆಗಿತ್ತು. ದಿಲ್ಲಿಲಿ ಏನೋ ಕೇಳಿದ್ರು, ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ. ಅದು ಹೆಂಗಿತ್ತು ಅಂದರೆ, ಫ್ಲೈಟಲ್ಲಿ ಏನು ನೆಟ್ವರ್ಕ್ ಸಿಗೋದಿಲ್ಲಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನನಗೆ. ಟ್ರಾವೆಲ್ ಮಾಡ್ಕೊಂಡು ಬಂದೆ, ಹೆಚ್ಚಿನ ಮಾಹಿತಿ ಇಲ್ಲ ಅಂದರು. ಎಲ್ಲರಿಗೂ ಹೊಸ ವರ್ಷ ಒಳ್ಳೇದಾಗಲಿ. ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಅವ್ರು ನೀವೇನಾದ್ರು ತಿಳಿಸಿದ್ರು ಅದು ಹೈಕಮಾಂಡ್ಗೆ? ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ, ಏನಕ್ಕೆ ಆಗ್ತಿದೆ ಅನಿಸ್ತೈತೆ? ಗೊತ್ತಿಲ್ಲ. ನನಗೆ ಗೊತ್ತಿರ್ತಾನೆ. ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಎಲ್ಲರಿಗೂ ಹೊಸ ವರ್ಷ ಒಳ್ಳೇದಾಗಲಿ. ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಅವ್ರು ನೀವೇನಾದ್ರು ತಿಳಿಸಿದ್ರು ಅದು ಹೈಕಮಾಂಡ್ಗೆ? ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ, ಏನಕ್ಕೆ ಆಗ್ತಿದೆ ಅನಿಸ್ತೈತೆ? ಗೊತ್ತಿಲ್ಲ. ನನಗೆ ಗೊತ್ತಿರ್ತಾನೆ. ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಅವ್ರಿಗೆ ಗೊತ್ತೇ ಇಲ್ವಂತೇನು. ರಾಜ್ಯದಲ್ಲಿ ರಾಜಕೀಯ ಸವಾಲುಗಳು ಎದುರಾದಾಗಲೆಲ್ಲ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡು ಅವುಗಳನ್ನು ಬಗೆಹರಿಸ್ಕೊಂಡು ಬರ್ತಾರೆ. ಈ ರೀತಿಯಾಗಿ ಫುಟ್ಬಾಲ್ನಲ್ಲಿ ಗೋಲ್ ಹೊಡೆದಂಗೆ ಡಿ ಕೆ ಶಿವಕುಮಾರ್ ಅವರು ಗೋಲ್ ಹೊಡಿತಾ ಇರೋದು ಮೊದಲನೆಯ ಸಲ ಅಲ್ಲ. ಕರೆಕ್ಟಾಗಿ ಎಣಸ್ ನೋಡಿದ್ರೆ ಇದು 3ನೇ ಸಲ. ಈ ಹಿಂದೆ ಒಮ್ಮೆ ಇದೇ ರೀತಿಯ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಮೀಟಿಂಗ್ಗಳ ಆರಂಭ ಆಗಿದ್ದು. ಹಿಂಗೆ ಅವ್ರ ಮನೆಯಲ್ಲಿ ಮೀಟಿಂಗು, ಇವ್ರ ಮನೆಯಲ್ಲಿ ಮೀಟಿಂಗು. ಒಬ್ಬರ ನಂತರ ಒಬ್ಬರಂತೆ ಸಚಿವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಒಬ್ಬರೇ ಯಾಕೆ DCM ಆಗಿರಬೇಕು? ಸಮುದಾಯವಾರ ಇನ್ನೊಂದಿಬ್ಬರು 3 ಜನ ಮಾಡೋಣ. ಒಬ್ಬರು ಲಿಂಗಾಯತರಾಗಲಿ, ಒಬ್ಬರು ದಲಿತ ಸಮುದಾಯದಿಂದ ಆಗಲಿ, ಇನ್ನೊಬ್ಬರು ಮುಸ್ಲಿಮರಾಗಲಿ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇತ್ಯಾದಿ ಇತ್ಯಾದಿ ಹೇಳಿಕೆಗಳು KN ರಾಜಣ್ಣ ಒಳಗೊಂಡು ಅನೇಕರಿಂದ ಬರೋದಕ್ಕೆ ಶುರುವಾದವು. ಪ್ರತಿ ಹೇಳಿಕೆನೂ ಡಿ ಕೆ ಶಿವಕುಮಾರ್ ಅವರ ಚಡಪಡಿಕೆ ಜಾಸ್ತಿ ಮಾಡುವಂಥವೇ. DCM ಡಿ ಕೆ ಶಿವಕುಮಾರ್ ನೇರವಾಗಿ ದಿಲ್ಲಿಗೆ ಹೋದ್ರು. ದಿಲ್ಲಿಯಿಂದ ಈ ಹೇಳಿಕೆ ಕೊಡ್ತಾ ಇದ್ದ ನಾಯಕರುಗಳಿಗೆಲ್ಲ ಫೋನ್ ಬಂದವು, ಹೇಳಿಕೆಗಳು ಬಂದಾದವು. ಮೊದಲನೇ ಇನ್ಸ್ಟೆನ್ಸ್ ಇದು. ಎರಡನೆಯದ್ದು ಹಾಸನದಲ್ಲಿ ಆಯೋಜಿಸಲಾಗಿದ್ದ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ. ಅಹಿಂದ ನಾಯಕರನ್ನೇ ಮುಂದಿಟ್ಕೊಂಡು ಹಾಸನದಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವರಿಗಿರುವ ಬೆಂಬಲವನ್ನ ವಿಪಕ್ಷಗಳಿಗೆ ತೋರಿಸ್ಬೇಕು ಅಂತ ಹೇಳ್ತಿದ್ರು ಇವರು. ಆಕ್ಚುಲಿ ದಿಲ್ಲಿ ಹೈಕಮಾಂಡ್ಗೆ ತೋರಿಸೋದಾಗಿತ್ತು ಉದ್ದೇಶ. ತೋರಿಸೋದಕ್ಕೆ ಹೊರಟಿದ್ರು. ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ದಿಲ್ಲಿಗೆ ಮಾತಾಡೋದು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ಸಿನ ಸಮಾವೇಶ ಆಯಿತು. ಡಿ ಕೆ ಶಿವಕುಮಾರರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು. ಮೂರನೆಯದನ್ನು ಈಗ ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗು ಅದು ಹೆಂಗೋ ನಡೆದು ಹೋಯ್ತದು. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದ. ಆದರೆ ಡಾಕ್ಟರ್ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟು ಇಟ್ ವಾಸ್ ಅನೌನ್ಸ್ಡ್
ಡೇಟು ಟೈಮು ಹೇಳಲಾಯಿತು, ಯಾರು ಆಹ್ವಾನಿತರು ಅನ್ನೋದನ್ನು ತಿಳಿಸಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ ಕೂತ್ಕೊಂಡು ಆಪರೇಟ್ ಮಾಡಿದ್ರು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದರ್ ಮನೆ ಕೂಡ. ಪ್ರಶಾಂತ್, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮಾರ್ಗ. ಡಿ ಕೆ ಶಿವಕುಮಾರ್ ಈ ಮಾರ್ಗ ಅನುಸರಿಸ್ತಾ ಇದ್ದಾರೆ. ಯು ಥಿಂಕ್ ದಿಸ್ ಇಸ್ ದ ವೈಸ್ ವೇ ಟು ಡೂ? ಡಿ ಕೆ ಶಿವಕುಮಾರ್ ಅವರ ಎದುರಿಗಿರುವಂಥ ಏಕೈಕ ಮಾರ್ಗ ಇದೊಂದೇ ಅನ್ಸತ್ತಾ? ಅಜಿತ್, ಇಡೀ ಕಾಂಗ್ರೆಸ್ನ ಇವತ್ತಿನ ಒಳ ಜಗಳ ಅಂತಿರೋ, ಮೈಂಡ್ ಗೇಮ್ ಅಂತಿರೋ ಇದರಲ್ಲಿ ಯಾರ್ಯಾರ ಸ್ಟ್ರೆಂತ್ ಏನು, ಯಾರ್ಯಾರ ವೀಕ್ನೆಸ್ ಏನು ಅಂತ ನೋಡಿದಾಗ ಡಿ ಕೆ ಶಿವಕುಮಾರರ ಸ್ಟ್ರೆಂತ್ ಇರೋದು ಹೈಕಮಾಂಡ್. ಎಸ್, ಹೌದು. ಡಿ ಕೆ ಶಿವಕುಮಾರರ ವೀಕ್ನೆಸ್ ಇರೋದು ಶಾಸಕರ ಬೆಂಬಲ. ಸಿದ್ದರಾಮಯ್ಯನವರ ಸ್ಟ್ರೆಂತ್ ಇರೋದು ಶಾಸಕರು. ಕರೆಕ್ಟ್. ಸಿದ್ದರಾಮಯ್ಯನವರ ವೀಕ್ನೆಸ್ ಹೈಕಮಾಂಡ್ ಅಲ್ಲ. ಯಾಕಂದರೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರನ್ನು ಬದಿಗಿಟ್ಟು ಪಕ್ಕಕ್ಕಿಟ್ಟು ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿ ಇದ್ದರೆ 2023 ತೆಗೆದುಕೊಂಡಿರೋರು. ಹೀಗಾಗಿ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರ ಮೂಲಕ ಪದೇ ಪದೇ ಆ ಸ್ಟ್ರೆಂತನ್ನು ಪ್ಲೇ ಮಾಡಲಿಕ್ಕೆ ನೋಡ್ತಾರೆ. ತನಗಿರ್ತಕ್ಕಂಥ ಜನಪ್ರಿಯತೆ, ಅಹಿಂದ ಸಮಾವೇಶ ನೋಡಿ, ಓಕೆ, ತನಗಿರ್ತಕ್ಕಂಥ ಒಂದು ಬೆಂಬಲ, ಶಾಸಕರ ಸಭೆಗಳನ್ನು ಕರೀರಿ, ತನಗಿರ್ತಕ್ಕಂಥ ಒಂದು ಕ್ರಾಸ್ ಸೆಕ್ಷನ್ ಆಫ್ ಕಮ್ಯುನಿಟಿಗಳ ಒಂದು ಬೆಂಬಲ, ಅದನ್ನು ಪದೇ ಪದೇ ಅವ್ರು ನೋಡಿ ಜಾತೀಯ ಸಮಾವೇಶಗಳಿಗೆ ಜಾಸ್ತಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಈಗ 2.5 ವರ್ಷನೋ 3 ವರ್ಷನೋ ಅನ್ನೋದು ತೆಗೆದುಕೊಳ್ಳೋದಾದರೆ ಅಲ್ಲಿವರೆಗೆ ಗಾಡಿ ಸ್ಮೂತಾಗಿ ಓಡಲಿ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ನಿರ್ಣಯ ತೆಗೆದುಕೊಳ್ಳಿ, ನಾನು ಮುಖ್ಯಮಂತ್ರಿಯಾಗಿ ಬರಬೇಕು ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ. ಎಸ್. ಆದರೆ ಆ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂಚೆನೇ ಈಗಲೇ ನ್ಯಾಷನಲ್ ಹೈವೇಯಲ್ಲಿ ಅಲ್ಲಿ ಇಲ್ಲಿ ಅಂದಾದುಂದಿಯಾಗಿ ಗಾಡಿಗಳನ್ನು ಹಚ್ಚಿ ಆ ಮಾರ್ಗವನ್ನು ತಡಿಬೇಕು ಅನ್ನುವ ಪ್ರಯತ್ನ ಡಿ ಕೆ ಶಿವಕುಮಾರ್ ವಿರೋಧಿ ಬಣದಿಂದ ನಡೀತಾ ಇದೆ. ಈಗ ಅದರಲ್ಲಿ ಸಿದ್ದರಾಮಯ್ಯನವರೇ ನೇರವಾಗಿ ಪಾತ್ರಧಾರಿ ಅಂತ ಅನೇಕರಂತಾರೆ. ಇಲ್ಲ, ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಡ್ ಮೈಂಡ್ನಲ್ಲಿದ್ದಾರೆ, ಹೆಂಗೂ ಬಿಟ್ಟುಕೊಡ್ಬೇಕು, ನೋಡೋಣ ಬಿಡು ಅಂತ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಆ ಬಿಟ್ಟುಕೊಡ್ತಕ್ಕಂಥ ಮನಸ್ಸಿಲ್ಲ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ, ಆಗಾಗ ಪರಮೇಶ್ವರ್, KN ರಾಜಣ್ಣ ಇವರೆಲ್ಲರೂ ಕೂಡ ಅಡೆತಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಡಿ ಕೆ ಶಿವಕುಮಾರ್ ಏನಕ್ಕೇನ ಈ ರೀತಿಯ ಚಟುವಟಿಕೆಗಳು ಇಲ್ಲದೆ ಹೈಕಮಾಂಡ್ ಒಂದು ನಿರ್ಣಯ ತೆಗೆದುಕೊಳ್ಳಿ ಪ್ರಸಂಗ ಬಂದಾಗ ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ. ಹೀಗಾಗಿ ನೋಡಿ, ಅವರು ಮೂಡಾ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆ ನಿಲ್ಲಕ್ಕಿಲ್ಲ ಅಂತ. ಎಸ್, ಬಟ್ ಆನ್ ದ ಕಾಂಟ್ರರಿ ಹಿ ಸ್ಟುಡ್ ವಿತ್ ಸಿದ್ದರಾಮಯ್ಯ ಪಬ್ಲಿಕ್ಲಿ. ಯಾಕೆ ನಿಂತರು ಅಂತಂದರೆ ಅವ್ರಿಗೆ ಗೊತ್ತಿತ್ತು ಮೂಡಾ ಪ್ರಕರಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ತಾನು ಮುಖ್ಯಮಂತ್ರಿ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಅವಾಗ ಸಿದ್ದರಾಮಯ್ಯನವರನ್ನು ನೀವು ಮೂಡಾ ಕಾರಣದಿಂದ ಕೆಳಗಿಳಿಸುವಾಗ ಯಾರನ್ನು ಮಾಡಬೇಕು ಅನ್ನುವ ವಿಟೋ ಸಿದ್ದರಾಮಯ್ಯನವ್ರ ಬಳಿ ಇರುತ್ತೆ, ಅದು ಹೈಕಮಾಂಡ್ ಬಳಿ ಇರಲ್ಲ. ನಾಳೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದೇನೀಗ 2.5 3 ಅದೇನು ಅಂತಾರೆ ಅದು, ಆಗ ವಿಟೋ ಕೂಡ ಹೈಕಮಾಂಡ್ ಬಳಿ ಇರುತ್ತೆ. ಅವರು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿಯಾಗಿ ಬರಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ಪದೇ ಪದೇ ಈ ರೀತಿಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಅವರ ಸಭೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದರು. ಕ್ಯಾಬಿನೆಟ್ನಲ್ಲೇ ಪರಮೇಶ್ವರ್ ಬಗ್ಗೆ ಅದೆಲ್ಲ ಚರ್ಚೆ ಆಯ್ತಲ್ವ. ಎಸ್ ಎಸ್. ಅದಾದಮೇಲೆ ಅಹಿಂದ ಸಮಾವೇಶದ ಬಗ್ಗೆ ಚರ್ಚೆ ಆಯಿತು. ಈಗ ಈ ಸಭೆಯನ್ನು ಕೂಡ ಬ್ಲಾಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗುವುದರ ಮೂಲಕ ಮಾಡಿದ್ದಾರೆ. ಅವ್ರಿಗೆ ಅದನ್ನು ಬ್ಲಾಕ್ ಮಾಡದೆ ಬೇರೆ ಪೊಲಿಟಿಕಲ್ ದಾರಿ ಇಲ್ಲ. ಇಲ್ಲ ಅಲ್ಲ, ಬೇರೆ ಅದನ್ನೇ ಕೇಳ್ತಾ ಇದ್ದಾರೆ. ಜಾಣ ಮಾರ್ಗ ಇದೆಯಾ ಅವ್ರ ಮುಂದೆ? ಡಿ ಕೆ ಶಿವಕುಮಾರ್ ಆ ಸಭೆಗಳನ್ನು ಬ್ಲಾಕ್ ಮಾಡದೆ ಹೋದರೆ ಇಟ್ ವಿಲ್ ಗ್ರೋ ಲೈಕ್ ಎ ವೈಲ್ಡ್ ಫೈರ್. ಕರೆಕ್ಟ್. ಹಾಂ ಹಾಂ ಹಾಂ. ಇವತ್ತು SC ಸಭೆ ನಡೆಯುತ್ತಾ, ನಾಳೆ ಅದೋ ನಾಯಕರ ಸಭೆ ನಡೆಯುತ್ತೆ. ಹೌದು. ನಾಳೆ ಅರ್ಧ MB ಪಾಟೀಲ್ ಲಿಂಗಾಯತರ ಸಮಾವೇಶಗಳನ್ನು ನಡೆಸ್ತಾರೆ. ಆಗ ಅದು 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 ಸಮಸ್ಯೆ ಆಗೋದು ಡಿ ಕೆ ಶಿವಕುಮಾರ್ಗೆ. ಆ ಕಾರಣದಿಂದ ಅವರು ಇಂಥ ಸಭೆಗಳನ್ನು ಬಹಳ ಬಡ್ನಲ್ಲೇ ಕಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಸಭೆಯನ್ನು ನಡೆಸ್ತಾ ಇರೋರ ಉದ್ದೇಶ ಕೂಡ ನಾವು ಹಿಂಗೆ ಚಾಪೆ ಹಾಸ್ತಾ ಹೋಗಬೇಕು, ಡಿ ಕೆ ಶಿವಕುಮಾರ್ ಇಡೀ ಶಕ್ತಿ ಆ ಚಾಪೆಯನ್ನು ಗುಂಡಾಯಿಸೋದ್ರಲ್ಲೇ ಕಳಿಬೇಕಂತಿದೆಯಾ? ಹೌದು, ಅದು ಪ್ರಶ್ನೆ. ಆ ಕಾರಣದಿಂದ ನೋಡಿ, ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಅವ್ರದ್ದೇನು ಸ್ಟ್ರೆಂತ್ ಇದೆ, ಅವ್ರು ಪದೇ ಪದೇ ದಿಲ್ಲಿಗೆ ಹೋಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಉಪಯೋಗಿಸ್ಲಿಕ್ಕೆ? ಈಗ ನೋಡಿ,
ಇಡೀ ಜಗಳ ನೀವು ನೋಡಿ, ಇವತ್ತು ರಾಜಣ್ಣ ಏನೋ ಒಂದು ಸ್ವಲ್ಪ ಖಾರವಾಗಿ ಮಾತಾಡಿದರು, ಪರಮೇಶ್ವರ್ ಏನೋ ಮಾತನಾಡಿದರು. ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ಏನು ಹೇಳ್ತಿದ್ದಾರೆ, ಮೊನ್ನೆ ದಿಲ್ಲಿಯಿಂದ ಬಂದಾಗ ನಡೆಸಲಿ ಬಿಡ್ರಿ ಔತಣಕೂಟ ತಪ್ಪೇನು ಅಂತ ಹೇಳಿದರು. ಅಲ್ಲಿ ಕೂತ್ಕೊಂಡು ಔತಣಕೂಟ ಕ್ಯಾನ್ಸಲ್ ಮಾಡಿಸಿದ್ರು. ಬೆಂಗಳೂರಿಗೆ ಬಂದು ಕೇಳಿದ್ರು ಔತಣಕೂಟ ಇತ್ತಾ ನಂಗೆ ಗೊತ್ತಿಲ್ಲ ಅಂತ. ಅಂದರೆ ಇಲ್ಲಿಯವರೆಗೂ ಕೂಡ ಈ ಜಗಳ ಶಾಲೀನತೆಯಿಂದ ನಡೀತಾ ಇದೆ. ಕರೆಕ್ಟ್. ಪಾಲಿಟಿಕ್ಸ್ನಲ್ಲಿ ಮೊದಲಿಗೆ ಮಾತ್ರ ಈ ಜಗಳ ಶಾಲೀನತೆಯಿಂದ ನಡೆಯುತ್ತೆ. ಆ ಶಾಲೀನತೆಯ ಪರಿಧಿ ಆಚೆಗೆ ಫ್ಲೆಕ್ಸಿಂಗ್ ಆಫ್ ದ ಮಸಲ್ಸ್ ನಡೆಯುತ್ತಲ್ಲ, ಎಸ್, ಒಬ್ರಿಗೊಬ್ರು ತೊಡೆ ತಟ್ಟುವ ಒಂದು ಹಂತ ರಾಜಕಾರಣದಲ್ಲಿ ಬಂದೇ ಬರುತ್ತಲ್ಲ, ಬರುತ್ತೆ. ಆಗ ಏನು ನಡೆಯುತ್ತೆ ಅನ್ನೋದು ಭಾಳ ಮುಖ್ಯ. ಈಗ ಬಿಡಿ, ಒಂದು ಸಭೆ ನಡೆಸ್ತಾ ಇದ್ರು, ಇವ್ರು ಬಂದ್ ಮಾಡಿಸಿದ್ರು, ಇನ್ನೊಂದು ಸಭೆ ನಡೆಸ್ತಾ ಇದ್ರು. ಯಾಕಂದರೆ ಇದೊಂದು ರೀತಿ ಈ ಟೆನ್ನಿಸ್ನ ಸೆಟ್ ಮ್ಯಾಚ್ ಇದ್ದಂಗೆ ನಡೀತಾ ಇದೆ. ಇದು ಫಸ್ಟ್ ಸೆಟ್. ಈಗ ಇನ್ನೂ ನೀವು 3ನೇ ಸೆಟ್ವರೆಗೆ ಹೋಗ್ಬೇಕು. ಆ 3ನೇ ಸೆಟ್ವರೆಗೆ ಹೋಗುವಾಗ ಏನೇನಾಗತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಹಾಗಾಗಿ ನನಗನ್ಸುತ್ತೆ ಇದನ್ನು ನೋಡೋರು ಕೂಡ ಒನ್ ಡೇ ಮ್ಯಾಚ್ ರೀತಿ ನೋಡಬಾರ್ದು, ಇದನ್ನು ಟೆಸ್ಟ್ ಮ್ಯಾಚ್ ರೀತಿನೇ ನೋಡಬೇಕಾಗತ್ತೆ. ಅಲ್ಲ, ಈ ಅಷ್ಟೂ ಚಟುವಟಿಕೆಯ ಉದ್ದೇಶ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಆಗದಂತೆ ತಡೆಯುವುದಾ, ಅಥವಾ ಮುಖ್ಯಮಂತ್ರಿ ಆಗುವ ಸನ್ನಿವೇಶ ಬಂದರೆ ನಮ್ಮ ಶೇರ್ ಏನು ಅದರಲ್ಲಿ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕಾ ಅಂತ? 100%. ನೋಡಿ, ಈಗ ಡಿ ಕೆ ಶಿವಕುಮಾರರನ್ನು ನೀವು ಈಗ ತಡೀಲಿಕ್ಕೆ ಸಾಧ್ಯನಾ ಇಲ್ವೋ ಅಂತಕ್ಕಂಥದ್ದು ಪರಮೇಶ್ವರ್, ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಹೇಳೋಕ್ಕಾಗಲ್ಲ. ಕರೆಕ್ಟ್. ಅಥವಾ ನಾನು ಆಗೇ ಆಗ್ತೀನಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರರ ಪ್ರಯತ್ನ ನನಗೆ ಭರವಸೆ ಕೊಟ್ಟಿದ್ದೀರಿ, ನನಗೆ ಮಾಡಿ, ನಂಗೆ ಲೆಜಿಟಿಮೇಟ್ ಕ್ಲೇಮ್ ಇದೆ, ನನಗೆ ಮಾಡಿ. ಅವರನ್ನು ತಡೆಯುವ ಉದ್ದೇಶ ಈಗ ಅಂದರೆ ಪಾಲಿಟಿಕ್ಸ್ನಲ್ಲಿ ನೀವು ತಡಿದಿದ್ರೆ ಮನೆ ಮುರಿತೀವಿ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ನೀವು ಅವರನ್ನು ಮಾಡಿದರೆ ನಮ್ಗೆ ಡಿ ಸಿ ಎಮ್ ಮಾಡಿ. ಈಗ ನೋಡಿ, ನಾನು ಅದಕ್ಕೆ ಹೇಳಿದೆ, ವೈ ಸತೀಶ್ ಜಾರಕಿಹೊಳಿ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಇನ್ ಇಡೀ ಪಾಲಿಟಿಕ್ಸ್ನ ದೃಷ್ಟಿಯಿಂದ. ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ಇವರಿಬ್ಬರು ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಯಾಕೆ ಆಗ್ತಾರೆ? ಸಿದ್ದರಾಮಯ್ಯನವರು ಅಧಿಕಾರವನ್ನು ಅನುಭವಿಸ್ಬಿಟ್ಟಿದ್ದಾರೆ. ಮೊದಲು 5 ವರ್ಷ ಅನುಭವಿಸಿದ್ರು, ಇನ್ನೊಂದು 7.5 ವರ್ಷ ಅವ್ರಿಗೆ ಅಧಿಕಾರ ಸಿಕ್ಬಿಡುತ್ತೆ. ಅವರು ಅಧಿಕಾರ ಹೋದ ತಕ್ಷಣ ನನ್ನ ಮನೆ ಮುರಿತಿ ಅಂದರೆ ನಾನು ಈಗ ಯಡಿಯೂರಪ್ಪನವ್ರು ಮಾಡಿದ್ರಲ್ಲ ಆ ರೀತಿ ಅವ್ರು ಏನು ಮಾಡೋಕ್ಕೆ ಹೋಗಲ್ಲ. KJP ಪಾರ್ಟಿ ಕಡೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಮುಂದಿನ ರಾಜಕಾರಣ ಇರೋದು ಯಾರ್ದು? ಡಿ ಕೆ ಅವ್ರದ್ದು, ಸತೀಶ್ ಜಾರಕಿಹೊಳಿ ಅವ್ರದ್ದು. ಎಸ್. ಪರಮೇಶ್ವರ್, ನೀವು ಲಾಗಾಯತಿನಿಂದ ಪರಮೇಶ್ವರನ್ನ ನೋಡಿ, ಅವ್ರು ಪಾರ್ಟಿ ಲೈನ್ ಬಿಟ್ಟು ಹೋಗೋ ಮನುಷ್ಯ ಅಲ್ಲ. ಕರೆಕ್ಟ್. ಅವರು ಏನಿದ್ರು ಪಾರ್ಟಿಯ ಒಳಗಡೆ ಇದ್ದು ಆ ಶಿಸ್ತು ಅವುಗಳನ್ನು ಪಾಲಿಸಿ ಹೈಕಮಾಂಡ್ ಏನು ಹೇಳ್ತಾರೆ ಕೇಳ್ತಕ್ಕಂಥವ್ರು. ಆದರೆ ಸತೀಶ್ ಜಾರಕಿಹೊಳಿಗೆ ಆ ಒಂದು ಶಕ್ತಿ ಇದೆ. ಯಾಕೆ? ರಮೇಶ್ ಜಾರಕಿಹೊಳಿ ಕಾರಣದಿಂದ ಅಂತೀನಿ ನಾನು. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಕ್ಯಾನ್ ಗೋ ಟು ದ ಎನಿ ಎಕ್ಸ್ಟೆಂಟ್ ಟು ಬ್ಲಾಕ್ ಡಿ ಕೆ ಶಿವಕುಮಾರ್. ಕರೆಕ್ಟ್. That's what happened in 2019. Same with ಡಿ ಕೆ ಶಿವಕುಮಾರ್. ನೀವು ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್ ಅಜಿತ್. ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅದನ್ನು ಡಿ ಕೆ ಶಿವಕುಮಾರ್ ಸಮಾಧಾನದಿಂದ ನೋಡ್ತಾ ಕೊಡೋ ರಾಜಕಾರಣಿ ಅಂತ ನಿಮ್ಗೆ ಅನಿಸುತ್ತಾ? ನೋಡ್ತಾ ಕೊಡೋಲ್ಲ ಅವರು. ಹಾಗಾಗಿ ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರಲ್ವ, ಅವರ ಹೆಜ್ಜೆಗಳೇನು, ಅವರ ಪಾಲಿಟಿಕ್ಸ್ ಏನು, ಅವ್ರು ಹೆಂಗೆ ಹೋಗ್ತಾರೆ, ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ನಾನು ಹೈಪೋಥೆಟಿಕಲಿ ಇವತ್ತು ನೀವು ಕೂಸು ಹುಟ್ಟುವ ಮೊದಲೇ ಕುಲಾವಿ ಅನ್ಬೋದು. ನಾಳೆ ಏನಾದರೂ ಸಿದ್ದರಾಮಯ್ಯನವರ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಹಂತಕ್ಕೆ ಬಂದರೆ ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ, ಡಿ ಕೆ ಮತ್ತು ಪರಮೇಶ್ವರ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ತಯಾರಿರ್ತಾರೆ ರೀ. ಇಬ್ಬರು ಮೂಲ ಕಾಂಗ್ರೆಸ್ಸಿಗರವರು. ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ಕೂಡಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದಾರಾ ಅನ್ನೋದು ಮುಂದಿನ ಏನೊಂದು ಸರ್ಕಾರದ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ, ದ್ಯಾಟ್ ವಿಲ್ ಡಿಸೈಡ್. ಅವರಿಬ್ಬರು ಜೊತೆಗೆ ನೀವು ಯಾಕೆ ಡಿ ಕೆ ಶಿವಕುಮಾರ್ 12 ಜನ JDS ಅವ್ರನ್ನ ಒಡೆತರೋ ಪ್ರಯತ್ನ ಮಾಡ್ತಿದ್ದಾರೆ? ತನ್ನ ಸಂಖ್ಯೆ ಜಾಸ್ತಿ ಆಗಲಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿರಿ, ಯಾರೋ ಒಂದು 20 ತೆಗೆದುಕೊಂಡು ಹೋಗೋದಾದರೆ ನನ್ನ ಹತ್ರ ಒಂದು 12 ಎಕ್ಸ್ಟ್ರಾ ಇರಬೇಕು. ಸೊ ದಿಸ್ ಪಾಲಿಟಿಕ್ಸ್ ಆ್ಯಂಡ್ ದಿಸ್ ಗೇಮ್ ಇದೆ ಅಲ್ವಾ, ದಿಸ್ ಇಸ್ ಲಾಂಗ್ ಟರ್ಮ್, ದಿಸ್ ಇಸ್ ನಾಟ್ ಶಾರ್ಟ್. ಈ ಒಂದು ಸಭೆ ನಡೀತು, ಅವರು ಅದನ್ನು ಬ್ಲಾಕ್ ಮಾಡಿದರು, ಇದು ಇನ್ನೂ ಇಂಥ 10 ಘಟನೆಗಳು ಮುಂದಿನ ಒಂದು ವರ್ಷದಲ್ಲಿ ನಡೀತವೆ ಅಂತ ನನಗನ್ಸುತ್ತೆ. ಬಟ್ ಇವೆಂಚುಲಿ ಏನಾಗತ್ತೆ, ಈಗ ಬ್ಲಾಕ್ ಮಾಡಬೇಕು ಅನ್ನುವ ಪ್ರಯತ್ನ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್ ಮತ್ತು KN ರಾಜಣ್ಣ, ಮಹದೇವಪ್ಪ ಮಾಡ್ತಾರೆ. ಎಸ್, ಮಾಡ್ಲಿಕ್ಕೆ ಅವ್ರಿಗೆ ತಡಿಲಿಕ್ಕೆ ಸಾಧ್ಯ ಆಗತ್ತಾ? ಡಿ ಕೆ ಶಿವಕುಮಾರ್ ಅದನ್ನು ಎಷ್ಟು ಹೈಕಮಾಂಡ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್ ಅಂತ ಅನ್ಸುತ್ತೆ. ಈ ಹೇರಾಖೇರಿಯಲ್ಲಿ ನಾವು CM ಯಾಕೆ ಆಗಬಾರ್ದು ಅನ್ನೋ ಆಲೋಚನೆ ಯಾರಿಗಾರು ಇದೆಯಾ ಅವರಿಗೆ? ಅಜಿತ್, ಈಗ ನೀವೊಂದು ಅಂದರೆ ನೀವು ಹೆಸರುಗಳನ್ನು ತೆಗೆದು ನೋಡಿ, ನೀವೊಂದು ಡಾಮಿನೆಂಟ್ ಕಮ್ಯುನಿಟಿ ಒಬ್ಬ ವ್ಯಕ್ತಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಂದಾಗ ಅದನ್ನು ತಡಿಬೇಕಾದ್ರೆ ಅದರ ಕಾನ್ಸಿಕ್ವೆನ್ಸ್ಗಳು ಇವೆ, ಅದರ ಲಾಭನೂ ಇದೆ, ಅದರ ನಷ್ಟನೂ ಇದೆ. ಹಾಗಾಗಿ ನಿಮಗೆ ತಕ್ಷಣಕ್ಕೆ ಕಾಣುವ ಹೆಸರುಗಳು ಎರಡೇ ನನ್ನ ಪ್ರಕಾರ. ಒಂದು ಮಲ್ಲಿಕಾರ್ಜುನ್ ಖರ್ಗೆ, ಬಟ್ ಈಗ ಒಂದು ವರ್ಷದ ನಂತರ ಅವ್ರ ಏಜ್ 84 ಆಗಿರುತ್ತೆ. ಹೌದು.
ಅಲ್ವಾ? ಅದು ಅವರನ್ನು ಪರ್ಮಿಟ್ ಮಾಡುತ್ತಾ? ದಟ್ ಈಸ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಎ ಕನ್ಸೆನ್ಸಸ್ ಲೀಡರ್. ಎಸ್. ಅದರಲ್ಲಿ ಇನ್ನೊಂದು ಇದೆ, ಸಿದ್ದರಾಮಯ್ಯನವರು ಇದನ್ನೆಲ್ಲ ಈ ಆಟ ಆಗಿ ಸಿದ್ದರಾಮಯ್ಯನವರೇ ಮುಂದುವರಲಿ ಬಿಡಿ ಅನ್ನೋ ತೀರ್ಮಾನಕ್ಕೆ ಬರೋದಾದರೆ ಅದರ ಲಾಭಾರ್ಥಿಯವರು. ಹೌದು. ಇಲ್ಲ ನಾಳೆ ತೆಗಿತೀವಿ, ಪೋಸ್ಟ್ ಸಿದ್ದರಾಮಯ್ಯ ಪೋಸ್ಟ್ ಖರ್ಗೆ ಪಾಲಿಟಿಕ್ಸಿಗೆ ನಾವು ನೋಡ್ತೀವಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದರೆ 3 ಹೆಸರುಗಳು ಕಾಣ್ತವೆ ಅಜಿತ್ ನನಗೆ. ಓಕೆ. ಒಂದು ಡಿ ಕೆ ಶಿವಕುಮಾರ್, ಒಂದು ಜಿ ಪರಮೇಶ್ವರ್, ಒಂದು ಸತೀಶ್ ಜಾರಕಿಹೊಳಿ. ಎಸ್. ಉಳಿದವರಿಗೆ ಡಿ ಸಿ ಎಮ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೋದು, KPCC ಅಧ್ಯಕ್ಷರಾಗ್ಲಿಕ್ಕೆ ಕೆಲವು ಪ್ರಯತ್ನ ಮಾಡ್ಬೋದು. ಹೀಗಾಗಿ ಈ 3 ಹೆಸರುಗಳ ನಡುವೆ ಈಗೇನು ಒಂದು ಮ್ಯೂಸಿಕಲ್ ಚೇರ್ ನಡೆದಿದೆ ಅಲ್ಲ, ದಿಸ್ ಇಸ್ ಬಿಟ್ವೀನ್ 3 ಪೀಪಲ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.